ಇಲ್ಲಿಗೆ ಆಕಾಂಕ್ಷಿ ಅಂತ ಹೇಳಿದರೆ, ಆಕಾಂಕ್ಷಿ ಮತ್ತು ಅಭ್ಯರ್ಥಿಗೆ ಎರಡು ವ್ಯತ್ಯಾಸ ಇದೆ. ಆಕಾಂಕ್ಷಿ ಯಾರು ಬೇಕಾರಾಗ್ಬೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಇವತ್ತು ಅವನದೇ ಆದಂಥ ಓಡಾಟವನ್ನು ಮಾಡಿರ್ತಾನೆ, ಒಂದು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತಾನೆ, ಅವನು ಕೂಡ ಆಕಾಂಕ್ಷಿ ಆಗ್ಬೋದು. ಯಾರು ಎಲ್ಲಿಂದ ಬಂದು ಎಲೆಕ್ಷನ್ ನಿಂತ್ಕೋತಾರೆ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಒಂದು ಒಡನಾಟ ಹೆಂಗಿರ್ತದೆ ಮತ್ತು ಕಾರ್ಯಕರ್ತರ ಜೊತೆ ಒಂದು ಸಂಬಂಧ ಹೆಂಗಿರ್ತದೆ, ಆಮೇಲೆ ಅವನು ಮತದಾರರು ಅವನಿಗೆ ಓಟ್ ಹಾಕ್ತಾರ, ಅವನು ಸಮಾಜದಲ್ಲಿ ಒಂದು ಒಳ್ಳೆ ಒಂದು ವ್ಯಕ್ತಿನ ಅಂತೆಲ್ಲವನ್ನು ಕೂಡಿ ಹೈಕಮಾಂಡ್ ನಿರ್ಧಾರ ಮಾಡಿ ಅಭ್ಯರ್ಥಿ ಅಂತ ಮಾಡುತ್ತೆ. ಆದರೆ ಆಕಾಂಕ್ಷಿ ಆಗೋದಕ್ಕೆ ಯಾರು ಬೇಕಾದರೂ ಕೂಡ ಹೇಳ್ಕೋಬೋದು. ಇದು ಮೊದಲನೇದು. ಇದಕ್ಕೆ ಯಾರೂ ಕೂಡ ಗೊಂದಲ ಆಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತೇಳಿದ್ರೆ ಅವರು 10 ವರ್ಷ ಕೆಲಸ ಮಾಡಿದಂಥ ಮಾಜಿ ಸಂಸದರು, ಅವರು ಕೇಳಿರೋದು ತಪ್ಪಿಲ್ಲ. ಹಾಗೇ ನಮ್ಮ ಮಾಜಿ ಶಾಸಕರಾದ ನಾಗೇಂದ್ರನವರು ಈಗ ಅಲ್ಲಿ ನಗರಾಧ್ಯಕ್ಷರಿದ್ದಾರೆ. ಅವರು ಕೂಡ ನಾನು ಕಮ್ಮಿ ಅಂತರದಿಂದ ಸೋತಿದ್ದೀನಿ, ನನಗೆ ಇನ್ನೊಂದು ಬಾರಿ ಅವಕಾಶ ಕೊಡಿ ಅಂತ ಕೇಳಿದ್ರಲ್ಲೂ ತಪ್ಪಿಲ್ಲ. ಇದೇ ರೀತಿಯಲ್ಲಿ ಇವತ್ತು ಬೆಳಗ್ಗೆ ನಾನು ನೋಡಿದೆ ಒಂದು ಸ್ಟೇಟ್ಮೆಂಟು, ಡಾಕ್ಟರ್ ಸುಶ್ರುತ್ ಗೌಡರು ಕೂಡ ನಾನು ಸನ್ಯಾಸಿ ಅಲ್ಲ, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಕೆಲವರು ನನಗೆ ಕರೆಯನ್ನು ಮಾಡಿ ಅವರು ಕೂಡ ನಾನು ಭಾರತೀಯ ಜನತಾ ಪಾರ್ಟಿಗೆ ಹಲವಾರು ಬಾರಿ ಕೆಲಸ ಮಾಡಿದ್ದೀನಿ, ಪಕ್ಕ ಕ್ಷೇತ್ರಗಳಲ್ಲಿ ನಿಂತಿದ್ದೀನಿ ಅಂತಲೂ ಕೂಡ ಕೆಲವರು ಮಾತಾಡಿದ್ದಾರೆ. ಆಮೇಲೆ ನಮ್ಮ ಜಯಪ್ರಕಾಶ್ JP ಅವರು ಇವತ್ತೇನು ಚಲನಚಿತ್ರ ನಟರಾಗಿದ್ದಾರೆ, ಅವರು ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು, ಸಂಘಟನಾತ್ಮಕವಾಗಿ ಎಲ್ಲ ಕಡೆ ತೊಡಗಿಸ್ಕೊಂಡಿದ್ರು. ಅವರು ಹಿರಿಯ ರಾಜಕಾರಣಿ, ಅವರು ಕೂಡ ನಾನು ಆಕಾಂಕ್ಷಿ ಅಂತ ಹೇಳ್ತಾರೆ. ಈ ಥರ ಹೇಳ್ತಾ ಹೋದರೆ JDS ಅವರು ಕೂಡ ಕೆಲವರು ಫೋನ್ ಮಾಡಿದರು, ಕರೆಯನ್ನು ಮಾಡಿ ನಾವು ಒಂದು NDA ಇದರಲ್ಲಿದ್ದೀವಿ, ಮೈತ್ರಿ ಪಕ್ಷದಲ್ಲಿ ಇತ್ಕೊಂಡು ನೀವು ಮಾತ್ರ ಟಿಕೆಟ್ ಅಭ್ಯರ್ಥಿಗಳು ಅಂತ ಆಕಾಂಕ್ಷಿಗಳು ಅಂತ ಹೇಳ್ತೀರಿ, ಆದರೆ ನಾವೇನು ಮಾಡ್ತಾರೆ, ನಾವು ಆಕಾಂಕ್ಷಿಗಳಿದ್ದೀವಿ, ಎಲ್ಲ ಈ ಥರ ನೀವೇ ಮಾತಾಡ್ಕೊಂಬಿಟ್ರೆ ನಮ್ಮದೇನು ಇಲ್ಲಿ ಇದ್ರದ್ದು, ನಮ್ಮದೇನು ಪಾತ್ರ ಇದರಲ್ಲಿ ಅಂತ ಕೇಳುವಂಥ ಕೆಲಸವನ್ನು ಕೂಡ JDS ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮ ಇಡೀ ಕಾರ್ಯಕರ್ತರು ಏನು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ 2028ಕ್ಕೆ ಅವ್ರ ಪರ ನಿಲ್ಲುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ.